ಛಲವಾದಿ ಮಹಾಸಭಾ ಹಾಗೂ ಬಲಗೈನ ಬಲವರ್ಧನೆಗೆ ಇವತ್ತೊಂದು ಸಭೆ ನಡೀತು ಬೆಂಗಳೂರಲ್ಲಿ. ಅನೇಕ ಪಕ್ಷಾತೀತವಾಗಿ ರಾಜಕೀಯ ನಾಯಕರುಗಳು, ಸಮುದಾಯದ ನಾಯಕರುಗಳು ಬಂದಿದ್ರು. ಏನೆಲ್ಲ ವಿಚಾರಗಳು ಚರ್ಚೆ ಆಯ್ತು, ಯಾಕೆ ಈ ಸಭೆಯನ್ನ ಪೂರ್ವಭಾವಿ ಸಭೆಯನ್ನ ನಡೆಸಿದ್ರು, ಇವರ ಮುಂದಿನ ಆಲೋಚನೆಗಳೇನಿದೆ, ಯಾಕೆ ಈ ಸಮಯದಲ್ಲೇ ಈ ಸಂಘಟನೆ ಹುಟ್ಟುಕೋತಾ ಇದೆ, ಮತ್ತೆ ಮರುಪರಿವರ್ತನೆ ಮತ್ತೆ ವಿನೂತನ ರೂಪವನ್ನ ಪಡ್ಕೋತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ಖುದ್ದು ನಮ್ಮ ಜೊತೆ ಇದ್ದಾರೆ ಛಲವಾದಿ ಮಹಾಸಭಾದ ಮಾಜಿ ಅಧ್ಯಕ್ಷರಾದಂತಹ ಛಲವಾದಿ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಸಂಘಟನೆಗಳನ್ನ ಸಾಕಷ್ಟು ವರ್ಷಗಳಿಂದ ನೋಡ್ಕೊ ಬಂದಿದ್ದೀವಿ. ರಾಜ್ಯವ್ಯಾಪಿ ರಾಜ್ಯ ಮಟ್ಟದ ನಾಯಕರುಗಳು, ಕೇಂದ್ರ ಮಟ್ಟದ ನಾಯಕರುಗಳ ಜೊತೆ ಪ್ರವಾಸವನ್ನ ಮಾಡ್ಕೊ ಬಂದಿದ್ದೀರಾ. ಅನೇಕ ಕುಂದುಕೊರತೆಗಳಿಗೆ ಸಮುದಾಯದ ಪರ ಬೆನ್ನಿಗೆ ನಿಂತಿದ್ದೀರಾ. ದಿಢೀರಂತ ಈ ಒಂದು ಸಭೆಯನ್ನ ಸೇರೋದಕ್ಕೆ ಮತ್ತೆ ಹೊಸ ಆಲೋಚನೆ ಬರೋದಕ್ಕೆ ಕಾರಣ ಏನು ಅಂತ? ಅಂದ್ರೆ ಈ ಸಂಘಟನೆ ಏನು ಆರ್ಗನೈಸ್ ಮಾಡ್ತಾ ಇಲ್ಲ. ಈಗ ಏನಿದಾವೆ KCMS ಆಗ್ಲಿ, ಮತ್ತೆ ನಮ್ಮ CMS ಛಲವಾದಿ ಮಹಾಸಭಾ ಮತ್ತೆ ಕರ್ನಾಟಕ ಛಲವಾದಿ ಮಹಾಸಭಾ ಅಂತ ಎರಡಿದಾವೆ. ನಮ್ದು ಇವತ್ತು ಹೇಳ್ದಂಗೆ ಹೆಚ್ಚು ಕಡಿಮೆ ಒಂದು 50 ಲಕ್ಷ ಪಾಪ್ಯುಲೇಷನ್ ಇದೆ, 3,000 ಮೆಂಬರ್ಶಿಪ್ ಇದೆ. ಅಂದ್ರೆ ನಾನು ಅಧ್ಯಕ್ಷ ಆಗಿ 9 ವರ್ಷ ಆಯ್ತು, 9 ವರ್ಷ ಅಧ್ಯಕ್ಷ ಆಗಿದ್ದೆ. ನಾನೇ 12,000 ಮೆಂಬರ್ಶಿಪ್ ಮಾಡಿಸಿದ್ದೆ. ಆ ಮೆಂಬರ್ಶಿಪ್ಗೂ ವ್ಯಾಲ್ಯೂ ಇದ್ದಂಗೆ ಮಾಡಾಕಿದ್ರು. ಮತ್ತೆ ಎಲೆಕ್ಷನ್ ಅಂತ ನಮ್ದು ಹೋದಾಗ ಏನು ಈ 3,000 ಚಿಲ್ಲರೆಗೇನೆ ಮೆಂಬರ್ಶಿಪ್ಗೇನೆ ಇಟ್ಕೊಂಡು ನಾನೇನು ಮಾಡಿಸಿದ್ದೆ ಮೆಂಬರ್ಶಿಪ್ನ ಅದನ್ನ ಹೊರಗಿಟ್ರು. ಜೊತೆಗೆ ಇತ್ತೀಚೆಗೆ ನಡೀತಿರೋ ಕಾರ್ಯಕ್ರಮ, ನಾನು 4 ಸಲ ರಾಜ್ಯ ಪ್ರವಾಸ ಮಾಡಿದ್ದೀನಿ ಅಧ್ಯಕ್ಷ ಆದ್ಮೇಲೆ. ಎಲ್ಲ ಮೂಲೆಗೂ ಸಂಘಟನೆ ಮಾಡಲಿಕ್ಕೆ ನಾನು ಛಲವಾದಿ ನಾರಾಯಣ ಸ್ವಾಮಿ ಜೊತೆನೂ ಹೋಗಿದ್ದೀನಿ, ಒಂದ್ಸಲ ರಾಜ್ಯ ಪ್ರವಾಸ ಮಾಡಿದ್ದೀನಿ. ಮತ್ತೆ ನಮ್ಮ ಕೆ ಶಿವರಾಮ್ ಸಾಹೇಬ್ರ ಜೊತೆನೂ ಪ್ರವಾಸಕ್ಕೆ ಹೋಗಿದ್ದೀನಿ. ಮತ್ತೆ ಇದೇ ನಮ್ಮ ಸಮಾಜ ಕಲ್ಯಾಣಕ್ಕೆ ಸಚಿವರು ಮಾದೇಪ್ಪನವರು, ಅವರು, ನಾನು, ಸಿದ್ದಯ್ಯನವರು, ಡಾಕ್ಟರ್ ರಾಜು, ಬಸವರಾಜರು, ಇವ್ರ ಜೊತೆ ರಾಜ್ಯ ಪ್ರವಾಸ ಮಾಡಿದ್ದೀನಿ. ಬಟ್ 3 ರಿಂದ 4 ಬಾರಿ ರಾಜ್ಯ ಪ್ರವಾಸ ಮಾಡೋದು. ಇಲ್ಲಿ ಏನ್ಕೋ ಈ 2 ಸಂಘಟನೆಗಳು ಅದೇನು ಅಂತ ಗೊತ್ತಿಲ್ಲ, ಅವರು ವೈಯಕ್ತಿಕ ಅಜೆಂಡಾ ಇಟ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ಬಂದು ಏನು ಶಿವರಾಮ್ ಸಾಹೇಬ್ರು ಸತ್ ಮೇಲೆ ಅದು ನನಗೆ ಮೋಸ ಆಯ್ತು, ಅದು ಕೋರ್ಟ್ಗೆ ಹಾಕೊಂಡಿದ್ದೀನಿ. ಆಮೇಲೆ ಇವ್ರೇನು ಶಿವರಾಮ್ ಸಾಹೇಬ್ರು ಮಿಸ್ಸಸ್ ಮೆಂಬರೇ ಅಲ್ಲ. ಆಕ್ಚುಲಿ ನಮ್ದು ಬೈಲ ಹೆಂಗಿರುತ್ತೆ ಅಂತ ಅಂದ್ರೆ, ಫಸ್ಟ್ ಮೆಂಬರ್ ಆಗಬೇಕು, ಮೆಂಬರ್ ಆದ್ಮೇಲೆ 15 ಜನ ಡೈರೆಕ್ಟರ್ಗಳು, ಡೈರೆಕ್ಟ್ ಎಲೆಕ್ಷನ್ ನಿಲ್ಬೇಕು. ಅಲ್ಲಿ ಆಯ್ಕೆ ಆದ್ಮೇಲೆ ಅಧ್ಯಕ್ಷನ 15 ಜನ ಡೈರೆಕ್ಟರ್ ಮಾಡ್ತಾರೆ. ಈ ಅಮ್ಮ ಮೆಂಬರೇ ಅಲ್ಲ. ಶಿವರಾಮ್ ಸಾಹೇಬ್ ಸತ್ತ ತಕ್ಷಣ ನಾನೇ ಅಧ್ಯಕ್ಷ ಅನ್ಕೊಂಡು ಈ ಅಮ್ಮ ಹುಚ್ಚ ಈ ಅಮ್ಮ ಕುಣಿತಾ ಇದೆ. ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಇವ್ರು ಹುಚ್ಚೆತ್ ಕುಣಿತಾವ್ರೆ. ಇದು ನೋಡ್ತಾ ಇದೆ, ಸಮುದಾಯನೆಲ್ಲ ದಿಕ್ತಪ್ತಾ ಇದೆ. ಇದು ಇಂಥ ಬುದ್ಧಿವಂತ ಸಮುದಾಯ, ಇಂಥ ಪಾಪ್ಯುಲೇಷನ್ ಇರೋದು, ಇಂಥ ಎಜುಕೇಟ್ಸ್ ಇರೋ ಅಂತ ಸಮುದಾಯ ಹಾಳಾಗ್ತಾ ಇದೆಯಲ್ಲ ಅನ್ಕೊಂಡು ನಾವು ಯೋಚನೆ ಮಾಡಿ ನೋಡಿ. ಮೊನ್ನೆ ಕಾರ್ಯಕ್ರಮ ಆಕ್ಚುಲಿ ಆ ಕಾರ್ಯಕ್ರಮನ ಈ ತರ ಇದಾಗ್ತಾ ಇದೆ, ನಮ್ಮವ್ರಿಗೆಲ್ಲ ಬಾಯಿ ಬಂದಂಗೆ ಬೈತಾರೆ ನಮ್ಮ ನಾಯಕರುಗಳಿಗೆ ಅನ್ಕೊಂಡು. ಇದೇ ಒಂದಿನ ಏನು 25ನೇ ತರ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ 1 ತಿಂಗಳ ಹಿಂದೆ ನಾನು ರಾತ್ರಿ ನಮ್ಮ ಡಾಕ್ಟರ್ ರಾಜು ಸಾಹೇಬ್ರಿಗೆ ಫೋನ್ ಮಾಡಿದೆ. ಆಮೇಲೆ ನಮ್ಮ ನವೀನ್ ಅವ್ರಿಗೆ ಹೇಳಿದೆ, ನಮ್ಮ ಡಾಕ್ಟರ್ ನವೀನು. ಆಮೇಲೆ ಹಿಂಗೆ ಇದೆ ಛಲವಾದಿ ನಾರಾಯಣ ಸ್ವಾಮಿಗಳು ಸುಮಾರು ನಾಯಕರ ಹತ್ರ ನಾವು ಆಕ್ಚುಲಿ ಇದನ್ನ ಸ್ಟಾರ್ಟ್ ಮಾಡ್ಬಿಟ್ಟು ಒಂದು 15,000 ಏನಾದ್ರು ಸೇರಿಸ್ಬೇಕು ಜನ ಅನ್ಕೊಂಡು ಪ್ಲಾನ್ ಮಾಡಿದ್ವಿ. ನಾವೇನು ಯಾರಾದ್ರೂ ಸ್ಪಾನ್ಸರ್ ಕೇಳಬೇಕು ಅಂತಲ್ಲ, ನಾವು ವೈಯಕ್ತಿಕ ನಾವೇನೇ ದುಡ್ಡು ಕೊಟ್ಟು ಅವ್ರು ನಮ್ಮವ್ರಿಗೆ ಗೊತ್ತಲ್ಲ, ಕಷ್ಟ ಇರೋರಿಗೆ ಬಸ್ ಚಾರ್ಜ್ಗೆಲ್ಲ ವೆಹಿಕಲ್ ಮಾಡ್ಕೊಂಡು ಬನ್ನಿ ಅಂತ ಇದನ್ನ ಆಕ್ಚುಲಿ ಪ್ಲಾನ್ ಮಾಡಿದ್ದು ನಾವು. ಇದು ಮಾಡ್ಬಿಟ್ಟು ಇದು ಸ್ವಾಮೀಜಿ ಗಮನಕ್ಕೂ ತಂದು ನಮ್ಮನ್ನೇ ಬಿಟ್ರು. ನಾನು ಇಲ್ಲ, ನಮ್ಮ ಡಾಕ್ಟರ್ ರವೀನು ಇಲ್ಲ, ಅಣ್ಣನೂ ಇಲ್ಲ, ಯಾರು ಇಲ್ಲ. ಅಟ್ಲೀಸ್ಟ್ ನಾನು ಹೇಳೋದು 9 ವರ್ಷ ಅಧ್ಯಕ್ಷ ಆಗಿ ಸಮುದಾಯಕ್ಕೋಸ್ಕರ ಈಗ ನಾರಾಯಣ ಸಂಬಂಧ ಹೇಳಿದ್ರು. ಇವತ್ತು ಭವನ ಬೇಸ್ಮೆಂಟ್ ಇಂದ ಒಂದು ಅಡಿ ಮೇಲಿದ್ದು ಭವನ ಅಲ್ಲಿಗೆ ನಿಂತು 13 ವರ್ಷ ಆಗಿದ್ದಕ್ಕೆ ನಾನು ನಾರಾಯಣ ಸಂಬಂಧದಿಂದ ಹೋಗಿ ಹಿಂಸೆ ಕೊಟ್ಬಿಟ್ಟು ಬಸವರಾಜ ಬೊಮ್ಮಾಯಿ CM ಆಗಿದ್ದಾಗ ಕರ್ಕೊಂಡೋಗಿ 18 ಕೋಟಿ ಹಣ ತಂದ್ಬಿಟ್ಟು ಸಮುದಾಯ ಕಂಪ್ಲೀಟ್ ಮಾಡಿದ್ದು. ಹಂಗಿದ್ರು ಒಂದು ಸೌಜನ್ಯಕ್ಕೆ ಅಲ್ಲ, ವೈಯಕ್ತಿಕ ದ್ವೇಷ ಇದು ಯಾರ ಮನೆ ಆಸ್ತಿ ಅಲ್ಲ, ಅದ ಸಮುದಾಯದ ಆಸ್ತಿ. ಸಮುದಾಯ ಆಸ್ತಿಗೆ ಎಲ್ಲರೂ ಹಿಂಗೆ ಬರ್ತಾರೆ ಹೋಗ್ತಾರೆ. ಅದಕ್ಕೆ ಏನು ವೈಯಕ್ತಿಕ ನನ್ನನ್ನು ಏನು ದ್ವೇಷ ಮಾಡ್ತೀರಾ, ನನ್ನ ಎಕ್ಸ್ಪೆಲ್ ಮಾಡೋದಂತೆ? ಯಾವ ಬೇಸ್ಮೆಂಟ್ ನೀನು ನೆನ್ನೆ ಮೊನ್ನೆ ಬಂದಿದ್ದೆ, ನನ್ನ ಎಕ್ಸ್ಪೆಲ್ ಮಾಡೋದು ನಿಂಗೆ ಏನು ರೈಟ್ಸ್ ಇದೆ? ನನ್ನನ್ನು ಎಕ್ಸ್ಪೆಲ್ ಮಾಡೋಕ್ಕೆ ಅಂತಾರೆ. ನೀನು ಏನಾದ್ರು ನೋಟಿಸ್ ಕೊಟ್ಟಿದ್ಯಾ ಅಥವಾ ಏನು ತಪ್ಪಿದೆ ನಂದು? ಎಲೆಕ್ಷನ್ಗೆ ಆಪೋಸಿಟ್ ನಿಂತ ನಾನು ಎಕ್ಸ್ಪೆಲ್ ಮಾಡ್ದೆ, ಒಳಗಡೆ ಏನು ಬೇಕು ಮಾಡ್ಕೊಂಡು ಅದು ಕೋರ್ಟ್ ಸ್ಟೇ ಕೊಟ್ಟಿದೆ. ಈಗ ಛಲವಾದಿ ಮಹಾಸಭಾ ಏನು ಆಕ್ಟಿವಿಟೀಸ್ ಮಾಡಂಗಿಲ್ಲ ಅಂತ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಹಂಗಿದ್ರು ಮಾಡ್ತಾ ಇದ್ರೆ ಕಂಟೆಂಪ್ಟ್ ಆಗುತ್ತೆ. ಸೊ ಇದು ಪೆಂಡಿಂಗ್ ಇರೋದ್ರಿಂದ ಇದ್ರ ಮೇಲೆ ಏನೇ ಕಾರ್ಯಕ್ರಮಕ್ಕೆ ಹೋದ್ರು ಇದು ಯಾವುದೇ ರೀತಿ ಜನಗಳು ರೀಚ್ ಆಗ್ತಾ ಇಲ್ಲ. ಮೊನ್ನೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು, ಅದು ಅಲ್ಲಿಗೆ ಆಯ್ತು. ಮತ್ತೆ ಒಂದು ಯಾವುದೇ ಆದ್ರೂ ಆಕ್ಟಿವ್ ಇಲ್ದೇ ಇರೋ ಅಂತ ಸಂಘಟನೆ ಎರಡೂ ಹಂಗೆ ಆಗಿದ್ದಾವೆ. ಅದಕ್ಕೆ ನಾವು ಯೋಚನೆ ಮಾಡಿ ಎಲ್ಲೋ ನಮ್ಮ ಸಮುದಾಯ ಅಟ್ಲೀಸ್ಟ್ ದಿಕ್ಕೆ ತಪ್ತಾ ಇರೋ ಸಮುದಾಯ ಸರಿ ಮಾಡಿಸಕ್ಕೆ ಈ ಥರ ಎಲ್ಲ ಸಜೆಷನ್ ತಗೊಂಡು ಮಾಡ್ತೀವಿ ಅಂತ ಹೊರಟಾಗ ಎಲ್ಲ ಮಾಡಿ ನಿಮ್ಮ ಜೊತೆ ಇರ್ತೀವಿ ಅಂದ ಮೇಲೆ ಕೈ ಹಾಕಿದ್ದೀವಿ. ಇವತ್ತು ಸ್ಟಾರ್ಟಿಂಗಲ್ಲಿ ನಾವು ಹೇಳಿದೆವು ಜಿಲ್ಲೆಯಿಂದ 2 ಬನ್ನಿ ಅಂತ ಅಂದು ಒಂದು 300-350 ಜನ ಬಂದಿದ್ದಾರೆ. ಅವರ ಸ್ವಂತ ನಾವೇ ದುಡ್ಡು ಕೊಟ್ಟು ಕರ್ಸಿಲ್ಲ, ಅವ್ರು ಸ್ವಂತ ಕರೆಸಿದ ಬಂದು ಖುಷಿ ಪಟ್ಟು ಹೋಗಿದ್ದಾರೆ.
ಫಸ್ಟ್ ವೇವ್ ನ್ಯೂಸ್. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.